ಯಾರೆಲ್ಲ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೆಲಿವರಿ ಕೆಲಸದಲ್ಲಿ ಅಷ್ಟು ಅರ್ನ್ ಮಾಡ್ಬೋದು ಇಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನ ನೋಡಿ ಮಾಡ್ತಾ ಇರೋ ಕೆಲಸ ಬಿಟ್ಟು ಊರ್ನ ಬಿಟ್ಟು ಬೆಂಗಳೂರಿಗೆ ಬರಕ್ಕೆ ರೆಡಿ ಆಗಿದಿರೋ ಅವರೆಲ್ಲ ಖಂಡಿತವಾಗಿಯೂ ಈ ವಿಡಿಯೋನ ನೋಡಲೇಬೇಕು. ಹೌದಾ? ಬೆಳಗ್ಗೆಯಿಂದ ಸಂಜೆವರೆಗೂ 2,000 ರೂಪಾಯಿ ಅರ್ನ್ ಮಾಡೋದಕ್ಕೆ 100ರಿಂದ 150 ಕಿಲೋಮೀಟರ್ ಗಾಡಿ ಓಡಿಸಲೇಬೇಕು. ಒಂದೊಂದ್ಸತಿ 150 ಕಿಲೋಮೀಟರ್ಗಿಂತ ಜಾಸ್ತಿನೇ ಓಡಿಸ್ಬೇಕಾಗತ್ತೆ. ನಮ್ಮ ಟೈಮ್ ಚೆನ್ನಾಗಿದ್ರೆ ಮನೆಗೆ ಹೋಗ್ತೀವಿ, ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು. ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸ್ಕೊಳ್ಳೋದು ಒಳ್ಳೇದು. ಹೌದಾ? ಆರ್ಡರ್ ಬೀಳುತ್ತೆ, ಆಕ್ಸೆಪ್ಟ್ ಮಾಡ್ಕೊಂಡು ರೆಸ್ಟೋರೆಂಟ್ ಹತ್ರ ಹೋಗ್ತೀರಾ. ಆರ್ಡರ್ ಪಿಕಪ್ ಮಾಡೋದಕ್ಕೆ ಅರ್ಧ ಗಂಟೆ ಆದ್ರೂ ವೆಯ್ಟ್ ಮಾಡಬೇಕು. ಸಮ್ಟೈಮ್ಸ್ 1 ಅವರ್ ಆಗುತ್ತೆ ಒಂದು ಆರ್ಡರ್ ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಆ ಪಿಕಪ್ ಮಾಡೋಕ್ಕೆ ವೆಯ್ಟ್ ಮಾಡೋಂಥ ಜಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ರೆಸ್ಟೋರೆಂಟ್ಗಳ ಹತ್ರ ಗಬ್ಬು ನಾರ್ತಾ ಇರುತ್ತೆ, ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕು ನಾಯಿಗಳ ತರ. ಹೌದಾ? ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಇದಾವೆ. ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಸಿಕ್ಕಾಪಟ್ಟೆ ಲೆಂತ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ತಿಳಿಸ್ಕೊಡ್ತೀನಿ. ಅದರಲ್ಲಂತೂ ಒಂದು ಸಿಕ್ಕಾಪಟ್ಟೆ ಡೇಂಜರ್ ಆಗಿರೋ ಪ್ರಾಬ್ಲಮ್ ಇದೆ. ಹೌದಾ? ಆ ಪ್ರಾಬ್ಲಮ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಡೆಲಿವರಿ ಬಾಯ್ಸ್ 2,000 ದುಡಿಯೋದಕ್ಕೆ ಬೆಳಗಿಂದ ಸಂಜೆವರೆಗೂ ಎಷ್ಟೆಲ್ಲ ಕಷ್ಟ ಪಡ್ತಿದೀವಿ ಅಂತ ಹೊಸದಾಗಿ ಬರೋವರೆಗೂ ಗೊತ್ತಾಗುತ್ತೆ. ಇನ್ಫಾರ್ಮೇಶನ್ ವರ್ತಿ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಶನ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.